ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಅಂದ್ಕೊಂಡು ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಇವತ್ತು ಸಂಡೇ ಅಲ್ವಾ, ಫುಲ್ಲು ಕ್ರೌಡ್ ಐತೆ. ಎಷ್ಟು ಕ್ರೌಡ್ ಐತೆ ಅಂದ್ರೆ ಸಿಕ್ಕಾಪಟ್ಟೆ ಕ್ರೌಡ್ ಐತೆ. ಆಗ ನಮ್ಮ ಈ ಬೆಂಗಳೂರು ಈಶಾ ಫೌಂಡೇಶನ್ ಒಳಗಡೆ ಹೋಗ್ತಾ ಇದ್ದೀವಿ. ನೋಡಿ, ಇಲ್ಲಿ ಚಪ್ಪಲ್ ಬಿಟ್ಮೇಲೆ ಅಲ್ಲಿ ಚಪ್ಪಲ್ ಬಿಟ್ಮೇಲೆ ಈ ಸೈಡಿಂದ ಬರ್ಬೇಕಂತೆ. ಈ ಸೈಡಿಂದ ಬಂದ್ಬಿಟ್ಟು ಅಲ್ಲಿ ರೋಡ್ ಕಾಣ್ತಾ ಇದೆಯಲ್ಲ, ಅಲ್ಲೆಲ್ಲ ಹೋಗ್ತಾ ಇದ್ರಲ್ಲ, ಅಲ್ಲಿಂದ ಹೋಗ್ಬೇಕು. ಇಲ್ಲಿ ಮಾತ್ರ ಹಳ್ಳಿ ತರ ಬೆಟ್ಟ ಗುಡ್ಡಗಳ ತರ ಸಖತ್ತಾಗೈತೆ ಅಂತ ಐತಿ ವ್ಯೂ. ನೋಡಿ, ವ್ಯೂ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಇವತ್ತು ಸಂಡೇ ಅಲ್ವಾ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ. ಎಷ್ಟು ಕ್ರೌಡ್ ಇದೆ ಅಂತಂದ್ರೆ ಹೇಳಕ್ಕೆ ಆಗಲ್ಲ, ಅಷ್ಟು ಕ್ರೌಡ್ ಐತೆ. ನಾನು ಬಸ್ಸಲ್ಲಿ ಬಂದಾಗಲೂ ಅಷ್ಟೇ, ಸೀಟ್ ಸಿಕ್ಕಿದ್ರು ಕೂಡ ಉಸಿರಾಡೋಕ್ಕೆ ಗಾಳಿ ಸಿಗ್ತಾ ಇಲ್ಲ, ಅಷ್ಟು ಕ್ರೌಡ್ ಇತ್ತು ಮಾತ್ರ. ನೋಡಿ, ನೆಕ್ಸ್ಟ್ ಈ ಕಡೆಯಿಂದ ಬರಬೇಕು. ಇಲ್ಲಿ ನೋಡ್ಕೊಳ್ಳಿ. ನೋಡಿ, ಇಲ್ಲಿ ನಾಗಪ್ಪಂದೊಂದು ದೇವಸ್ಥಾನ ಇದೆ, ಅಲ್ಲಿಗೆ ಹೋಗ್ಬಿಟ್ಟು ಬರೋಣ. ಅಲ್ದಾದ್ಮೇಲೆ ಅಲ್ಲಿಗೆ ಹೋಗೋಣ, ಸ್ಟ್ಯಾಚ್ಯೂ ಹತ್ರ ಹೋಗೋಣ. ನೋಡಿ, ಇದು ನಾಗ ಮಂಟಪ. ಇಲ್ಲಿ ಮೋಸ್ಟ್ಲಿ ಫೋನ್ ಅಲೋವ್ ಇಲ್ಲ, ಇಲ್ಲಿ ಫೋನ್ ಒಳಗಡೆ ತಗೊಂಡು ಹೋಗಂಗಿಲ್ಲ. ನಾನು ಇಲ್ಲಿಂದಾನೆ ತೋರಿಸ್ತೀನಿ ನಿಮ್ಗೆ. ನೋಡಿ, ಅಲ್ಲಿದೆ ನಾಗ ಮಂಟಪ. ಇದು ನಾಗ ಮಂಟಪ, ಫೋನ್ ಅಲೋವ್ ಇಲ್ಲ. ನೋಡಿ, ಇದ್ರ ಸ್ಟ್ರೈಟ್ ಎದುರುಗಡೆನೆ ಇಲ್ಲಿ ನಮ್ಮ ಶಿವನ್ ಸ್ಟ್ಯಾಚು ಐತೆ. ಇವಾಗ ಅಲ್ಲಿಗೆ ಹೋಗೋಣ. ನೋಡಿದ್ರೆ ಒಂದು ಸ್ವರ್ಗ ತರ ಐತೆ. ನೀವು ನೋಡ್ಬೇಕು. ಈ ಫುಲ್ ಇನ್ಫಾರ್ಮೇಶನ್ ತಗೊಳಕ್ಕೆ ಇಲ್ಲೊಬ್ರು ಸ್ವಾಮಿಗಳಿದ್ರು, ಅವ್ರನ್ನ ಮೀಟ್ ಮಾಡಿದೀನಿ. ಅವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ, ಸಿಗುತ್ತೋ ಇಲ್ಲೋ ಗೊತ್ತಿಲ್ಲ. ನೋಡಿ, ಇವರೇ ಅದು ಅವ್ರನ್ನ ಇವ್ರ ಹತ್ರ ಕಾಂಟ್ಯಾಕ್ಟ್ ಮಾಡಕ್ಕೆ ಅವ್ರು ಹೆಲ್ಪ್ ಮಾಡಿಕೊಟ್ರು. ನೋಡಿ, ಇವ್ರು ಕಾಂಟ್ಯಾಕ್ಟ್ ಮಾಡ್ತಾ ಇದ್ದಾರೆ. ಸ್ವಾಮೀಜಿಗಳು ನನಗೆ ತುಂಬ ಹೆಲ್ಪ್ ಮಾಡಿಕೊಡ್ತಿದ್ದಾರೆ. ಏನಂದ್ರೆ ಫುಲ್ಲು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಡಕ್ಕೆ ಫುಲ್ಲು ಹೆಲ್ಪ್ ಮಾಡ್ತಿದ್ದಾರೆ ನನಗೆ. ನೋಡಿ, ಇವರೇ ಅವರು. ನೋಡಿ, ಅಲ್ಲಿ ನಾಗ ಮಂಟಪದಿಂದ ಹಂಗೆ ಸ್ಟ್ರೈಟ್ ಬಂದ್ರೆ ಇಲ್ಲಿ ವಿಗ್ರಹ ಇದೆ. ವಿಗ್ರಹದಿಂದ ಈ ಕಡೆ ನೋಡಿದ್ರೆ ಈ ಕಡೆ ತ್ರಿಶೂಲ ಇದೆ. ನೋಡಿ, ಇದು ಫುಲ್ಲು ತ್ರಿಶೂಲ ಇದೆ. ಮತ್ತೆ ಈ ಸೈಡ್ ನೋಡಿದ್ರೆ ಈ ಸೈಡ್ ನಂದಿ ವಿಗ್ರಹ ಇದೆ. ನೋಡಿ, ಮತ್ತೆ ಅದ್ರೊಳಗಡೆ ಹೋದ್ರೆ ಪ್ರಸಾದ ಕೊಡ್ತಾರೆ. ಪ್ರಸಾದ ಬೇಕಂದ್ರೆ ತಗೋಬಹುದು. ಅಲ್ಲಿ ತುಂಬಾ ಚೆನ್ನಾಗಿರುತ್ತೆ ಪ್ರಸಾದ, ತಿನ್ಬಿಟ್ಟು ನೋಡಿ. ಮತ್ತೆ ಇಲ್ಲಿ ಒಂದು ನಿಮಿಷ ಅಲ್ಲಿಗೆ ಹೋಗ್ತೀನಿ, ಮೇಲೆ ಸ್ವಲ್ಪ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊತೀನಿ, ಆಮೇಲೆ ಹೋಗ್ತೀನಿ ಮೇಲೆ. ನೋಡಿ, ಪ್ರಸಾದ ಇಸ್ಕೊಳೋಕೆ ಲೈನಲ್ಲಿ ನಿಂತಿದ್ದೀನಿ. ಫುಲ್ಲು ದೊಡ್ಡ ಕ್ಯೂ ಇದೆ ಮಾತ್ರ. ನೋಡಿ, ಇದು ದೊಡ್ಡ ಕ್ಯೂ ಇದೆ. ನೆಕ್ಸ್ಟ್ ಇದು ಪ್ರಸಾದ. ನೋಡಿ, ಅವಾಗ ಹೇಳ್ದೆ ನನಗೆ ಇಲ್ಲಿ ಪ್ರಸಾದ ಸಿಗುತ್ತೆ ಅಂತ ಒಳಗಡೆ ಹೋಗಿದ್ದೆ. ಒಂದು ಶಿವಲಿಂಗ ಇದೆ, ಅಲ್ಲಿ ಶಿವಲಿಂಗ ಇದೆ. ಆ ಶಿವಲಿಂಗಕ್ಕೆ ಅಭಿಷೇಕ ಮಾಡ್ಕೊಂಡು ಅಲ್ಲಿ ಮತ್ತೆ ತಾಮ್ರದ ಪಾತ್ರೆಯಲ್ಲಿ ಇರುತ್ತೆ. ಆ ತಾಮ್ರದ ಪಾತ್ರೆಯಿಂದ ಅಭಿಷೇಕ ಮಾಡ್ಬೋದು. ಇವಾಗ ಮಳೆ ಬೇರೆ ಬಂತಲ್ಲ, ನೋಡಿ, ಇವಾಗ ಮಳೆ ಬಂದಿರೋದಕ್ಕೆ ನಮ್ಮ ನಂದಿ ವಿಗ್ರಹ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂದ್ರೆ ಅದ್ರ ಮೇಲೆಲ್ಲ ಚಿಕ್ಕ ಮಳೆ ನೀರು ಸಖತ್ತಾಗಿ ಕಾಣ್ತಾ ಇದೆ. ನೋಡಿ, ಪ್ರೊಟೆಕ್ಟ್ಗೋಸ್ಕರ ಕಬ್ಬಣದಲ್ಲಿ ಸೇಮ್ ತ್ರಿಶೂಲ ತರ ಮಾಡ್ಬಿಟ್ಟು ಪ್ರೊಟೆಕ್ಟ್ ಮಾಡಿದ್ದಾರೆ ಇದೆಲ್ಲ. ಇವಾಗ ಮೇಲೆ ಹೋಗೋಣ, ಟೈಮ್ ವೇಸ್ಟ್ ಮಾಡೋದು ಬೇಡ. ಮತ್ತೆ ಅವಾಗ ಮಳೆ ಬರುತ್ತೆ ಅಂತ ಗೊತ್ತಿಲ್ಲ, ಬನ್ನಿ ಟೈಮ್ ವೇಸ್ಟ್ ಮಾಡೋದು ಬೇಡ, ನೋಡ್ಕೊಂಬರೋಣ ವಿಗ್ರಹನ. ಅವಾಗಲೇ ಸ್ವಾಮೀಜಿ ಇನ್ಫಾರ್ಮೇಶನ್ ಕೊಡ್ತೀನಿ ಅಂತ ಹೇಳಿದ್ರು. ಅವರು ಒಳಗಡೆ ಹೋಗಿದ್ರು, ಬರ್ತಾರೋ ಇಲ್ವೋ ಗೊತ್ತಿಲ್ಲ. ಬಂದ್ಮೇಲೆ ನೋಡೋಣ, ಆದ್ರೆ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಬಿಟ್ಟು ಕೊಡ್ತೀನಿ. ನೋಡಿ, ನಾನು ಹೇಳಿದ್ದೆ ಅಲ್ವಾ, ನೋಡಿ
ಲಿಂಗ ಇದೆ ಅಂತ, ಸೇಮ್ ಲಿಂಗ ಥರನೇ ಇದೆ ನೋಡಿ, ಆ ಥರನೇ ಮಾಡಿದ್ದಾರೆ. ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಾ ನಮ್ಮ ಶಿವಲಿಂಗ, ನಮ್ಮ ಶಿವ ನೋಡ್ತಾ ಇದ್ದೀರಾ ನೀವು. ನೋಡಿ ಎಷ್ಟು ಮತ್ತೆ ಕತ್ತನ್ನ ಮೇಲೆ ಎತ್ಬಿಟ್ಟು ನೋಡಬೇಕು. ಮತ್ತೆ ಇಲ್ಲಿ ನೋಡಿ, ಇಲ್ಲಿ ರುದ್ರಾಕ್ಷಿ ಮಾಲೆ ಇದೆ ಅಲ್ಲ, ಇಷ್ಟು ಕೋಟ್ಯಾಂತರ ರುದ್ರಾಕ್ಷಿಗಳನ್ನ ಕಟ್ ಮಾಡಿಬಿಟ್ಟು ಇಲ್ಲಿ ಕಟ್ಟಿದ್ದಾರೆ ನೋಡಿ. ಕೋಟ್ಯಾಂತರ ರುದ್ರಾಕ್ಷಿ ಮಾಲೆಗಳನ್ನ ಹಾರ ಮಾಡ್ಬಿಟ್ಟು ಹಾಕಿದ್ದಾರೆ ನೋಡಿ. ನೋಡಿ ಸುತ್ತ ಪ್ರೊಟೆಕ್ಟ್ಗೋಸ್ಕರ ಅಲ್ಲಿ ತೋರಿಸಿದ್ನಲ್ಲ ತ್ರಿಶೂಲ ಥರ ಕಬ್ಬಿಣದಲ್ಲಿ ಮಾಡಾಕಿದ್ದಾರೆ ಅಂತ ನೋಡಿ, ಸೇಮ್ ಅದೇ ಥರ ಮಾಡಿದ್ದಾರೆ. ನೋಡಿ ಇಲ್ಲಿಂದ ಹೊರಗಡೆ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಇದೆಯಲ್ಲ ಇದು ಕೆಳಗಡೆ ಯಾವಾಗ ಕ್ಯಾಮ್ರಾನ ಮೇಲೆ ಫೋನ್ ಹಿಂಗ್ ಮೇಲೆ ಎತ್ತಿರ್ತಿರ್ಬೇಕು. ಈ ಕೆಳಗಡೆ ಎತ್ತಿದ್ರೆ ಫುಲ್ಲು ಶಿವನೇ ಕಾಣಲ್ಲ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಹಿಂದೆ ಕೂಡ ನೋಡಿದ್ರೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಈ ವಿಡಿಯೋದಲ್ಲಿ ನೋಡಿದ್ರೆ ಈ ತರ ಕಾಣಲ್ಲ, ಡೈರೆಕ್ಟ್ ಆಗಿ ನೋಡ್ಬೇಕು ನೀವು, ಆದ್ರೇನೆ ಚೆನ್ನಾಗಿ ಕಾಣೋದು. ಎಷ್ಟು ಚೆನ್ನಾಗಿದೆ ಅಂತಂದ್ರೆ ಅಷ್ಟು ಚೆನ್ನಾಗಿದೆ. ನೀವು ಬಂದ್ಬಿಟ್ಟು ವಿಸಿಟ್ ಮಾಡ್ಬೇಕು ಅನ್ಸಲ್ಲಿ. ನೋಡಿ ಇಲ್ಲಿ ಮೋಡಗಳ ಮೇಲೆ ಇದೆ ನೋಡಿ ಫುಲ್ಲು ಮೋಡಗಳ ಮೇಲೆ ಗುಡ್ಡ ಇದೆ ನೋಡಿ, ಬೆಟ್ಟ ಗುಡ್ಡಗಳು ಫುಲ್ಲು ಮೋಡದ ಮೇಲೆ ಇದೆ. ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ನೀವು ಚಿಕ್ಕಮಂಗ್ಳೂರು ಸೈಡ್ ಹೋದ್ರೆ ಯಾವ ಥರ ವ್ಯೂ ಕಾಣುತ್ತೆ ಗೊತ್ತಾ, ಸೇಮ್ ಅದೇ ಥರ ವ್ಯೂ ಕಾಣುತ್ತೆ ಸುತ್ತಮುತ್ತ. ನೀವು ಇಲ್ಲಿ ಯಾವ ಕಡೆ ನೋಡಿದ್ರು ಗುಡ್ಡ ಬೆಟ್ಟಗಳೇ ಕಾಣುತ್ತೆ ಹೊರತು ಬೇರೆ ಏನೂ ಕಾಣಲ್ಲ, ಅಷ್ಟು ಚೆನ್ನಾಗಿ ಕಾಣುತ್ತೆ. ನೋಡಿ ನೀವೇನು ವಿಗ್ರಹ ನೋಡ್ತಾ ಇದ್ದೀರಲ್ಲ, 112 ಫೀಟ್ ಇದೆ. ಕೊಯಮತ್ತೂರಲ್ಲೂ ಕೂಡ ಸೇಮ್ ಫೀಟು. ಕೊಯಮತ್ತೂರಲ್ಲಿರೋ ಶ್ರೀ ಸದ್ಗುರು ಅವರು ಮತ್ತು ಇಲ್ಲಿ ನಮ್ಮ ಶಿವನ ವಿಗ್ರಹನ ಮಾಡಿಸಿರೋದು ಸೇಮ್ ಫೀಟು. ಅಲ್ಲೂ ಕೂಡ ಇಲ್ಲೂ ಕೂಡ ಏನೂ ಡಿಫ್ರೆಂಟ್ ಇಲ್ಲ, ಸೇಮ್ ಫೀಟ್ ಅಂತೆ. ನಾನು ಕೂಡ ಇಂಟರ್ನೆಟ್ಟಲ್ಲಿ ತುಂಬ ಸರ್ಚ್ ಮಾಡಿದೆ, ಏನೂ ಕ್ಲೀನಾಗಿ ಸಿಗಲಿಲ್ಲ, ಏನು ಕರೆಕ್ಟ್ ಇನ್ಫಾರ್ಮೇಷನ್ ಏನೂ ಸಿಗಲಿಲ್ಲ ನನಗೆ. ಅದಕ್ಕೆ ಇದ್ದ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಣ ಅಂತ ಬಂದೆ, ಏನು ಇಲ್ಲೂ ಕೂಡ ಏನು ಸಿಗಲಿಲ್ಲ. ನೋಡೋಣ, ಹುಡ್ಬೇಕಾದ್ರೆ ಏನಾದರೂ ಕಲೆಕ್ಟ್ ಮಾಡೋಣ. ನೋಡಿ ನಾನು ನೋಡಿರೋದ್ರಲ್ಲಿ ಎಷ್ಟು ಚೆನ್ನಾಗಿದೆ ಅಂತಂದರೆ ವಿಸಿಟ್ ಮಾಡಲೇಬೇಕು ನೀವು, ಅಷ್ಟು ಚೆನ್ನಾಗಿದೆ. ಆಗಲೇ ಲೇಟ್ ಆಗೋಯ್ತು, ಹೋಗೋದ್ರು ಇಲ್ಲಿಂದ ಮೆಜೆಸ್ಟಿಕ್ ಹೋಗ್ಬಿಟ್ಟು ಮನೆಗೆ ಹೋಗೋಷ್ಟರಲ್ಲಿ 2 ಅವರ್ 4 ಅವರ್ ಬೇಕು ಹೋಗೋಷ್ಟರಲ್ಲಿ. ಅಷ್ಟು ರಶ್, ಅಷ್ಟು ಟ್ರಾಫಿಕ್ ಇರುತ್ತೆ ಮಾತ್ರ. ಇಲ್ಲಿ ಬಸ್ಸು ಅಲ್ಲಿಂದ ಬಂದರೆ ಇಲ್ಲಿಂದ ಹೋಗೋದು ತುಂಬ ಕಷ್ಟ ಅಂತ ಹೇಳ್ತೀನಿ ನಾನು. ಹಿಂದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಬಂದ್ಬಿಟ್ಟು ವಿಸಿಟ್ ಮಾಡಲೇಬೇಕು ಅಂತ ಪದೇ ಹೇಳ್ತಾ ಇದ್ದೀನಿ, ಅಷ್ಟು ಚೆನ್ನಾಗಿದೆ ಅಂತ ಮಾತ್ರ. ಓಕೆ ಗಾಯ್ಸ್, ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದ್ರೆ ಒಂದು ಲೈಕು, ಒಂದು ಕಮೆಂಟು, ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ಇದೇ ಥರ ಚೆನ್ನಾಗಿರೋ ಕಂಟೆಂಟ್ಗಳು ಬರಬೇಕು ಅಂದರೆ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.